ಮಂಗಳೂರಿನಲ್ಲಿ ನಡೆದ ಹಿಂಸಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಮುಖಂಡರ ಹೇಳಿಕೆಗೆ ಸಚಿವ ಕೋಟ ಶ್ರೀನಿವಾಸ್ ಪೂಜಾರಿ ಅವರು ಕಾಂಗ್ರೆಸ್ನವರ ವಿರುದ್ಧ ವಾಗ್ದಾಳಿ ನಡೆಸಿದರು. ಶಾಂತಿಯುತ ಚಳವಳಿ ವ್ಯಾಪ್ತಿ ಎಲ್ಲಿ ತನಕ ಬರುತ್ತೆ? ಶಸ್ತ್ರಾಸ್ತ್ರ ಕೊಠಡಿಯ ಬಾಗಿಲು ಒಡೆದಿದ್ದು ಶಾಂತಿಯುತ ಪ್ರತಿಭಟನೆಯ ವ್ಯಾನ್ಗಳಲ್ಲಿ ಕಲ್ಲು ತಂದು ತೂರಾಟ ಮಾಡಿದ್ದು ಶಾಂತಿಯುತ ಪ್ರತಿಭಟನೆಯ ಠಾಣೆಗೆ ದಿಗ್ಬಂಧನ ಮಾಡೋದು ಶಾಂತಿಯುತ ಪ್ರತಿಭಟನೆಯ ನಿಮ್ಮ ಆತ್ಮ ಸಾಕ್ಷಿಯನ್ನ ಪ್ರಶ್ನೆ ಮಾಡಿ. ಕಾನೂನನ್ನ ಕೈಗೆ ತೆಗೆದುಕೊಂಡಿದ್ದು ಸರಿನಾ? ಸಮಾಜವನ್ನ ತಪ್ಪು ದಾರಿಗೆ ತರಬೇಡಿ. ಓಲೈಸುವ ಭರದಲ್ಲಿ ಸಮರ್ಥನೆ ಮಾಡಬೇಡಿ. ಉದ್ರಿಕ್ತರ ಕೈಗೆ ಶಸ್ತ್ರ ಸಿಕ್ಕಿದ್ರೆ ಪರಿಣಾಮವನ್ನ ಯೋಚಿಸಿ ಎಂದು ಶಾಸಕ ಯುಟಿ ಖಾದರ್, ಮಾಜಿ ಸಿಎಂ ಸಿದ್ದರಾಮಯ್ಯ, ಕುಮಾರಸ್ವಾಮಿಗೆ ಕೋಟ ಶ್ರೀನಿವಾಸ್ ಪೂಜಾರಿ ಪ್ರಶ್ನಿಸಿದರು. ಶಸ್ತ್ರಾಸ್ತ್ರದ ಕೊಠಡಿಯ ಬಾಗಿಲು ಒಡೆದು ಅದರ ಗೋಡೆಗಳನ್ನು ಒಡೆದು ಶಸ್ತ್ರಾಸ್ತ್ರವನ್ನು ಕೈಗೆತ್ತಿಕೊಳ್ಳುವುದು ಕೂಡ ನಿಮ್ಮ ಶಾಂತಿ ಚಳುವಳಿಗಳಿಗೆ ಬರುತ್ತಾ? ವ್ಯಾನ್ಗಳ ಮೂಲಕ ಕಲ್ಲನ್ನು ತಗೊಂಡು ಬಂದು ಚೀಲವನ್ನು ಇಳಿಸಿ ಆ ಕಲ್ಲನ್ನು ಸರಬರಾಜು ಮಾಡೋದು ಕೂಡ ಶಾಂತಿಯೊಳಗೆ ಬರುತ್ತಾ? ದಿಗ್ಬಂಧನ ಮಾಡಿ, ಪೊಲೀಸ್ ಠಾಣೆಗೆ ದಿಗ್ಬಂಧನ ಮಾಡಿ, ಪೂರ್ವ ಯೋಜನೆ ಮಾಡಿ, ಇದು ಕೂಡ ಶಾಂತಿ ಚಳುವಳಿ ಬರುತ್ತಾ ಅನ್ನೋದು ನಿಮ್ಮ ಆತ್ಮವನ್ನು ಕೇಳ್ಕೊಳ್ಬೇಕಂದೆ. ನಿಮ್ಮ ಆತ್ಮನ್ನು ಖಂಡಿಸ್ಬೇಕು ಅನಿಸಿಲ್ಲ ನನಗೆ. ನಿಮ್ಮ ಆತ್ಮ ಕೇಳ್ಕೊಳ್ಳಿ, ಪ್ರಶ್ನೆ ಮಾಡ್ಕೊಳ್ಳಿ. ಅಧಿಕಾರ ನೀವು ನಡೆಸೋರು, ನಾವು ನಡೆಸೋರು, ಯಾರು ಬೇಕಾದ್ರೂ ಆಗಿರಲಿ. ಕಾನೂನನ್ನು ಕೈಗೆತ್ತಿಕೊಳ್ಳುವಂಥ ಪರಿಸ್ಥಿತಿ ಬಂದಾಗ ತಪ್ಪನ್ನು ತಪ್ಪು ಅನ್ನುವಂಥ ಸಂದೇಶವನ್ನು ನೀವು ವಿರೋಧ ಪಕ್ಷವರು ಕೊಡದೇ ಇದ್ದರೆ ಆ ತಪ್ಪಾಡುವವರಿಗೆ ಪ್ರೋತ್ಸಾಹ ಕೊಟ್ಟಾಗ ಆಗೋದಿಲ್ವ? ನಿಮಗೆ ಸಮಾಜವನ್ನು ತಪ್ಪುದಾರಿಗೆ ಎಳೆದಂತೆ ಆಗೋದಿಲ್ವ? ಅದಕ್ಕೋಸ್ಕರ ಸರ್ಕಾರ ಎಷ್ಟು ತಾಳ್ಮೆಯಿಂದ, ಸಹನೆಯಿಂದ, ಜವಾಬ್ದಾರಿಯಿಂದ ಶಾಂತಿ ಸಂಸ್ಥೆಯನ್ನು ಕಾಪಾಡಿಕೊಳ್ಬೇಕು, ಸರ್ವಧರ್ಮವನ್ನು ವಿಶ್ವಾಸ ತೆಗೆದುಕೊಳ್ಬೇಕು ಅಂತ ಯೋಚನೆ ಮಾಡಿದ್ದೆವು. ಅದಕ್ಕೆ ನೀವು ಸಹಕಾರ ಕೊಡಬೇಕು ಅಂತ ವಿನಂತಿ ಮಾಡ್ತೇನೆ. ಮತ್ತು ಯಾರನ್ನಾದರೂ ಓಲೈಸುವ ಭರದಲ್ಲಿ ವ್ಯಾನ್ಗಳ ಮೂಲಕ ಕಲ್ಲು ತಂದು ಸರಬರಾಜು ಮಾಡೋದು ಮತ್ತು ಹೊಡೆಯುವುದನ್ನು ಸಮರ್ಥನೆ ಮಾಡ್ತೀರಾ? ಶಸ್ತ್ರಾಸ್ತ್ರ ಕೊಠಡಿ, ಬಂದೂಕುಗಳಿಟ್ಟುವಂಥ ಕೊಠಡಿಯ ಬಾಗಿಲು ಒಡೆದು ಅದರ ಹಿಂದಿನ ಗೋಡೆ ಒಡೆದು ಕೈಗೆ ತಗೊಂಡಿದ್ದರೆ ಆಗುವಂಥ ಪರಿಣಾಮಗಳೇನು? ಇದನ್ನು ನೀವು ಸಮರ್ಥನೆ ಮಾಡ್ತೀರಾ? ಮುಖಕ್ಕೆ ಬಟ್ಟೆ ಮುಚ್ಚಿಕೊಂಡು ಅನಾಹುತಗಳನ್ನು ಮಾಡುವಾಗ ಅದನ್ನು ಕೂಡ ಮರೆಮಾಗ್ತೀರಾ? ತಪ್ಪುಗಳು ಯಾರಿಂದ ನಡೆಯಲಿಲ್ಲ, ಮತ್ತೆ ಅದು ಗೊತ್ತಿದ್ದರೆ ಕೊಡಬಾರ್ದು ಅನ್ನುವಂಥ ವಿನಂತಿಯನ್ನು ಖಾದರ್ ಅವರಿಗೆ ಮತ್ತು ನಾನು ಸಿದ್ದರಾಮಯ್ಯನವರಿಗೆ, ದಿನೇಶ್ ಗುಂಡೂರಾವ್ ಅವರಿಗೆ ಮತ್ತು ಮಾಜಿ ಮುಖ್ಯಮಂತ್ರಿಗಳಾಗಿರುವಂಥ ಕುಮಾರಸ್ವಾಮಿ